ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಸೂಪರಾಗಿ ಈಸಿಯಾಗಿ ಡಿನ್ನರ್ ಅಥವಾ ಲಂಚ್ಗೆ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಒಂದು ಕಪ್ ಮೊಸರು ಮತ್ತು ಬಟಾಟೆ ಇದ್ದರೆ ಸಾಕು. ಬನ್ನಿ ನೋಡೋದು ಹೇಗೆ ಮಾಡೋದು ಅಂತ. ಬಟಾಟೆಯನ್ನು ಚೆಂದ ಬೇಯಿಸಿ ಅದರ ಸಿಪ್ಪೆಯನ್ನು ಈ ಥರ ತೆಗೆದು ಇದನ್ನು ಚೆಂದ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡುವಾಗ ಅದು ತುಂಬ ಸಣ್ಣ ಪೀಸ್ ಆಗಬಾರ್ದು, ಸ್ವಲ್ಪ ಪೀಸ್ ಇರಬೇಕು. ಸೊ ಕೈಯಲ್ಲೇ ಮ್ಯಾಶ್ ಮಾಡಿ, ಮ್ಯಾಶ್ರಲ್ಲಿ ಯೂಸ್ ಮಾಡೋದು ಬೇಡ. ಸೊ ಆವಾಗ ನಮಗೆ ಸ್ವಲ್ಪ ಪೀಸ್ ಸಿಗತ್ತೆ. ಈ ಥರ ಮಾಡಿ ಆದಮೇಲೆ ಅದಕ್ಕೆ ನೀವು ಮಾಡಿದ ಮೊಸರು ಆದರೂ ಆಗ್ಬೋದು ಅಥವಾ ನಂದಿನಿ ಮೊಸರು ಆಗ್ಬೋದು. ನಂದಿನಿ ಮೊಸರು ಸೂಪರ್ ಆಗುತ್ತೆ ಆ್ಯಕ್ಚುಲಿ. ಅದನ್ನು ಹಾಕಿ ಮತ್ತೆ ಒಂದು ಸತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಹಸಿಮೆಣಸು ಹಾಕಬೇಕು. ಹಸಿಮೆಣಸು ನುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಖಾರ ಬೇಕು ಅಂದರೆ ಚೆನ್ನಾಗಿರುತ್ತೆ ನುರಿದ್ರೆ. ಈ ಥರ ಕಟ್ ಮಾಡಿ ಹಾಕ್ಬೋದು. ನಾನು ಗಾಂಧಾರಿ ಮೆಣಸು ಹಾಕಿದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿ, ಸೂಪರಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದು ಬ್ಲೆಂಡ್ ಆಗಬೇಕು, ಈರುಳ್ಳಿ ಮತ್ತು ಮೊಸರು ಮತ್ತು ಬಟಾಟೆ. ಮತ್ತು ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು. ಸೊ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಕೆಂಪಾದ ಮೇಲೆ ಸಾಸಿವೆ ಹಾಕಬೇಕು. ಮತ್ತು ಒಂದು 2-3 ತುಂಡು ಕೆಂಪು ಮೆಣಸು, ಹಾಗೆ ಸ್ವಲ್ಪ ಇಂಗು ಹಾಕಬೇಕು. ಇದಕ್ಕೆ ಇಂಗಿನ ಒಗ್ಗರಣೆ ಸೂಪರ್ ಆಗ್ತದೆ. ನಾನಿಲ್ಲಿ ಇಂಗು ಹಾಕಲಿಲ್ಲ. ಮತ್ತು ಈ ಬಟಾಟೆ ಗೊಜ್ಜಿಗೆ ಇದನ್ನು ಸೇರಿಸಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೊಟ್ಟೆಗೆ ತುಂಬ ತಂಪು. ಯಾವಾಗಲೂ ಸಾಂಬಾರು ಮಾಡಿ ಬೋರ್ ಆದರೆ ಈ ಬೇಸಿಗೆಯಲ್ಲಿ ತಂಪಾಗಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಹೊಟ್ಟೆಗೂ ಖುಷಿ ಆಗ್ತದೆ, ಮನಸ್ಸಿಗೂ ಕೂಡ ಖುಷಿ ಆಗ್ತದೆ. ಇದನ್ನು ಕೊಚ್ಚಿಲು ಅಕ್ಕಿ ಅನ್ನಕ್ಕಾದರೂ ನೀವು ಮಾಡ್ಬೋದು ಅಥವಾ ಬೆಳ್ತಿ ಅನ್ನಕ್ಕಾದರೂ ಮಾಡ್ಬೋದು. ಇದನ್ನು ನೀವು ಟ್ರೈ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.